ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಆಲೂ ಮತ್ತು ಬಟಾಣಿ ಕಾಳು ಕುರ್ಮಾ ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ತಿರಲ್ಲ ಯಾವ ಇಂಗ್ರೀಡಿಯೆಂಟ್ಸ್ ಅಂತೇಳಿ ಈರುಳ್ಳಿ, ಟೊಮೆಟೊ, ಹಾಗೆ ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಬಟ್ಲು ಹಸಿ ಬಟಾಣಿ ಹಾಗೆ 2 ದೊಡ್ಡ ಸೈಜನ್ನು ಆಲೂಗಡ್ಡೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಕುಕ್ಕರ್ನಲ್ಲಿ 1 ಬಟ್ಲು ಬಟಾಣಿ ಕಾಳು ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇವುಗಳನ್ನ 1 ವಿಸಲ್ ಮಾತ್ರ ಒಂದು ವಿಸಲ್ ಹೊಡೆಯೋವರೆಗೂ ಕೂಗಿಸ್ಕೋಬೇಕಾಗುತ್ತೆ. ಈ ಕಡೆ ಮಸಾಲೆ ರುಬ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಶುಂಠಿ, ಹಸಿ ಶುಂಠಿ, ಗೋಡಂಬಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆ 1 ಟೊಮೆಟೊನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ನೀಟಾಗಿ ಸಣ್ಣಾಗಿ ರುಬ್ಕೋಬೇಕಾಗತ್ತೆ, ನೈಸಾಗಿ ರುಬ್ಕೊಂಡಾದಮೇಲೆ ಈಗ ಕುಕ್ಕರು ಕೂಡ 1 ವಿಸಲ್ ಆಯಿತು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ಕಡೆ ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ ಒಗ್ಗರಣೆಗೆ. ಒಗ್ಗರಣೆಗೆ ಎಣ್ಣೆ ಹಾಕಾಯಿತು ಫ್ರೆಂಡ್ಸ್. ಸ್ವಲ್ಪ ಚಕ್ಕೆ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಹಾಕೋತಾ ಇದ್ದೀನಿ. 3 ರಿಂದ 4 ಲವಂಗ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 2 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ, ಅಂದರೆ ಚಟ್ಪಟ ಅಂತ ಸಿಡಿಬಾರ್ದು ಅಂಥೇಳಿ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಾಯಿತು. ಈಗ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಅಚ್ಚ ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ನೀಟಾಗಿ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಕಡೆ ಬೆನ್ಸಿಟ್ಕೊಂಡಿರುವಂಥ ಆಲೂ ಮತ್ತು ಬಟಾಣಿ ಕಾಳು ರೆಡಿಯಾಗಿದೆ. ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಒಗ್ಗರಣೆಯಲ್ಲಿ ಬೆನ್ಸಿರೋ ಮಸಾಲೆ ಕೂಡ ನೀಟಾಗಿ ಫ್ರೈ ಆಗಿದೆ. ಚೆನ್ನಾಗಿ ಕೂಡ ಬಣ್ಣ ಬಂದಿದೆ, ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಈ ಒಂದು ಕುರ್ಮಾನ ಈಗ ಬೆನ್ಸಿಟ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಬಟಾಣಿ ಕಾಳನ್ನು ಹಾಕಾಯಿತು ಫ್ರೆಂಡ್ಸ್. ಈ ಒಂದು ಕುರ್ಮಾನ ಚಪಾತಿ ಜೊತೆ, ಪೂರಿ ಜೊತೆ, ಹಾಗೆ ನಾವು ರೊಟ್ಟಿ ಜೊತೆನೂ ಇದನ್ನ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಇದನ್ನು ನಾವು ಮನೇಲಿ ಯಾವ ರೀತಿ ಮಾಡೋದನ್ನು ನಾನೀಗ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿತ್ತು. ಟೇಸ್ಟು ಕೂಡ ಅದೇ ರೀತಿಯಾಗಿತ್ತು. ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಈಗ ಆಲೂ ಮತ್ತು ಬಟಾಣಿ ಕಾಳು ಕುರ್ಮಾ ರೆಡಿ ಆಯಿತು ಫ್ರೆಂಡ್ಸ್. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.